ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಣುಂನ ಶಕ್ಯತೆ. ಭೂತ ಭವಿಷ್ಯತ್ ವರ್ತಮಾನಗಳು ಆ ಹರಿಹರರು ಇಬ್ಬರಿಗಲ್ಲದೆ ಇನ್ಯಾರಿಗೂ ಅಷ್ಟಾಗಿ ತಿಳಿಯಲಾಗದು. ಅದಕ್ಕಾಗಿ ನೀನು ಏನೇ ಆಗಿದ್ದರೂ ಕೂಡ ಆ ಭಗವನ್ನಿಯಾಮಕರನ್ನ ಮರೆ ಹೋಗಿದ್ದೆ ಆದರೆ ಶಿವ 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 ಕೇಶವ 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 ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರೆಯನ್ನೋ ಅಥವಾ ಶಿವ ಪಂಚಾಕ್ಷರೆಯನ್ನೋ ನಾನು ಹೇಳಿಕೊಳ್ಳುತ್ತೀನಿ ಅಂತಂದ್ರೆ ನಂಬಗಳಾಗಿರತಕ್ಕಂತಹ ಭೂತ ಭವಿಷ್ಯತ್ ವರ್ತಮಾನ ಅರೆ ನನ್ನನ್ನು ಯಾವಾಗಲೂ ಇವ ಭಜಿಸ್ತಿರುತ್ತಾನೆ, ಯಾವಾಗಲೂ ಪಾಪ ಅವನಿಗೆ ದಾರಿ ಕಾಣ್ತಿಲ್ಲ, ನಾನು ಸುಗಮ ಮಾಡಿಕೊಡಬೇಕು ಅಂತೇಳಿ ಭಗವನ್ ನಿಯಾಮಕ ಸ್ವಲ್ಪ ಮಟ್ಟಿಗೆ ನಮಗೆ ಕರುಣೆಯನ್ನು ತೋರುತ್ತಾನಂತೆ. ಅಂತಹದ್ದು ನಾವು ಏನಾದರೂ ಮಾಡ್ತೀವಿ ಅಂತಂದ್ರೆ ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳಬೇಕು. ಆ ಯೋಜನೆಯನ್ನ ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ, ಪ್ರತಿ ನಿಮಿಷವೂ ಕೂಡ ಮತ್ತೆ 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 ಅದರ ಬಗ್ಗೆ ಯೋಚನಾ ಲಹರಿಯ ತರಂಗಾಂತರ ಜೊತೆಗೆ ನಾವುಗಳು ಅನುದಿನವೂ ಮಾತಾಡತಕ್ಕಂತಹದ್ದು. ಅಂತಹ ಯೋಜನೆಯನ್ನೇ ನೀವು ಕುರಿತು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಬೇಕು. ಯಾವ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೀರೋ ಆ ಯೋಜನೆಯೇ ನಿಮ್ಮ ಜೀವನವಾಗಬೇಕು. ಅದು ಯಾವುದಾಗಿದ್ದರೂ ಸರಿ, ನಿಮ್ಮ ಬದುಕಿನ ಯಶಸ್ಸಿನ ಮಾರ್ಗ ಅದೇ ಆಗಿರುತ್ತೆ. ನಿಮ್ಮ ನರನಾಡಿಗಳಲ್ಲೂ ಕೂಡ ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಕನಸು, ನಿಮ್ಮ ಸ್ನಾಯುಗಳಲ್ಲೂ ಕೂಡ ನಿಮ್ಮ ಧೈರ್ಯವೂ ಕೂಡ ಅದೇ ಆಗಿರಬೇಕು. ನಾನು ಆ ಕೆಲಸ ಬಿಟ್ಟು ಬೇರೆ ಎಲ್ಲವೂ ಕೂಡ ಪಕ್ಕಕ್ಕಿಡಬೇಕು. ಶುಭ ಅಶುಭಗಳಾಗಿರಬಹುದು, ನೀನೇನು ಕನಸನ್ನ ಕಟ್ಟಿಕೊಂಡಿದೆಯೋ ಅದರ ಜೊತೆಗೆ ಯುದ್ಧವನ್ನ ನಡೆಸಬೇಕು. ಅದೇ ಯಶಸ್ಸಿನ ಗುಟ್ಟು ಆಗಿರುತ್ತೆ. ಅದಕ್ಕೊಂದು ಆಯುಧ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂತಹ ದಿವ್ಯ ಔಷಧವೂ ಹೌದು, ಪರಮೌಷಧವೂ ಹೌದು, ಜೊತೆಗೆ ಶಂಖ ಚಕ್ರ ಇರುವ ಹಾಗೆ ಭಗವಂತನ ಬಳಿ ನಿನ್ನ ಹತ್ರ ಒಂದು ವೆಪನ್ಸ್, ಒಂದು ಆಯುಧ ಅಂತಂದ್ರೆ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಈ ಒಂದು ಆಯುಧಗಳೇ ನಿನ್ನನ್ನು ಅದ್ಭುತವಾಗಿರ್ತಕ್ಕಂತಹ ಬಲವಂತನನ್ನಾಗಿ, ಗುಣವಂತನನ್ನಾಗಿ, ಹಣವಂತನನ್ನಾಗಿ ಮಾಡ್ತಕ್ಕಂತಹ ಎರಡು ಆಯುಧಗಳು. ಶುಭಂ ಭೂಯಾತ್, ಒಳಿತಾಗಲಿ.